ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಟು ಬಿಗ್ ಬಾಸ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಈಗ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದು ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಯಾವಾಗ ರಿಲೀಸ್ ಮಾಡ್ತಾರೆ ಎನ್ನುವಂಥ ಒಂದು ಮಾಹಿತಿ ಬಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಆ ಒಂದು ಮಾಹಿತಿಯ ಪ್ರಕಾರ ಒಂದು ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತದೆ ಅನ್ನುವಂಥ ಒಂದು ಡೇಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಇನ್ನು ಎರಡನೇದಾಗಿ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಒಂದು ಫಲಾನುಭವಿಗಳು ಏನೇನೆಲ್ಲ ಇದ್ದೀರಾ ಸ್ನೇಹಿತರೆ, ಅವ್ರಿಗೂ ಕೂಡ ಒಂದು ರೀತಿಯಾಗಿ ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಬಾಕಿ ಇರುವಂಥ ಹಣ ಯಾವಾಗ ಬಿಡುಗಡೆ ಆಗ್ತದೆ, ಅದರ ಜೊತೆಗೆ ಅಕ್ಕಿಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಎರಡು ಗುಡ್ ನ್ಯೂಸ್ಗಳು ಅನ್ನಭಾಗ್ಯ ಒಂದು ಯೋಜನೆಯ ವಿಚಾರವಾಗಿ ನಿಮ್ಮೆಲ್ಲರಿಗೂ ಕೂಡ ಇವೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,27,28 ಲಕ್ಷ ಜನ ಫಲಾನುಭವಿಗಳು ಇದ್ದಾರೆ ಸ್ನೇಹಿತರೆ. ಅದರಲ್ಲಿ 7,30,000 ಒಂದು ಫಲಾನುಭವಿಗಳಿಗೆ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಬಂದು ಅವರಿಗೆ ಖಾತೆಗೆ ತಲುಪ್ತಾ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದು ಯಾವ ಕಾರಣಕ್ಕಾಗಿ ಅವರಿಗೆ ಬಂದು ಜಮಾ ಆಗ್ತಾ ಇಲ್ಲ ಅಂದರೆ ತಲುಪ್ತಾ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೆ ಒಂದು ಪರಿಹಾರವೂ ಕೂಡ ಇದೇ ಒಂದು ವಿಡಿಯೋದಲ್ಲಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ವಿಡಿಯೋನ ಯಾವುದೇ ರೀತಿಯಾಗಿ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊಳ್ತೇನೆ ಸ್ನೇಹಿತರೆ. ಕೊನೆಯವರೆಗೆ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಕೇಳ್ಕೊಳ್ತಾ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಯಾವಾಗ ಬಂದು ತಲುಪ್ತದೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು 15ನೇ ಕಂತು ಜಮಾ ಆಗಿ 4 ತಿಂಗಳು ಕಳೆಯುತ್ತಾ ಬಂದಿದೆ ಸ್ನೇಹಿತರೆ. 15ನೇ ಕಂತು ಆದಮೇಲೆ 16ನೇ ಕಂತ ಒಂದು ತಿಂಗಳ ನಂತರ ಹಾಕಬೇಕು. 16ನೇ ಕಂತು ಆದಮೇಲೆ 17ನೇ ಕಂತನ್ನು ಒಂದು ತಿಂಗಳ ಆದ ನಂತರ ಹಾಕ್ತಾ ಹೋಗಬೇಕು ಸ್ನೇಹಿತರೆ. ಆದರೆ ಒಂದು ತಿಂಗಳಿಗೆ ಒಂದು ಕಂತನ್ನು 2,000 ರೂಪಾಯಿ ಜಮಾ ಮಾಡ್ತೀನಿ ಅಂತ ನಮಗೆ ಭರವಸೆ ಕೊಟ್ಟಂತಹ ಒಂದು ಕಾಂಗ್ರೆಸ್ ಸರ್ಕಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೆ 4 ತಿಂಗಳು ಆದರೂ ಕೂಡ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ 17, 18 ಮತ್ತು 19ನೇ ಕಂತಿನ 4 ಕಂತಿನ 8,000 ರೂಪಾಯಿಯನ್ನು ಈಗ ಬಾಕಿ ಉಳಿಸಿಕೊಂಡಿದೆ ಅಂತಲೇ ಹೇಳ್ಬೋದು ಜನಗಳಿಗೆ ಕೊಡಲು ಸ್ನೇಹಿತರೆ. ಈಗ ಅದರಲ್ಲಿ 4 ಕಂತಿನ ಪೈಕಿ ಕೇವಲ 1 ಕಂತಿನ ಹಣ ಬಿಡುಗಡೆ ಮಾಡಲು ನಮ್ಮ ರಾಜ್ಯ ಸರ್ಕಾರ, ನಮ್ಮ CM ಅವರು, ಅದರ ಜೊತೆಗೆ DK ಶಿವಕುಮಾರ್ ಅವರು, ಅದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಆಗಿರ್ಬೋದು, ಎಲ್ಲರೂ ಕೂಡ ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ 16ನೇ ಕಂತಿನ ಹಣ ಬಿಡುಗಡೆ ಮಾಡುವಂಥ ಸಲುವಾಗಿ ಅಂತ ಹೇಳ್ಬೋದು ಸ್ನೇಹಿತರೆ. ಅದು ಯಾವಾಗ ಜಮಾ ಮಾಡ್ತಾರೆ ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಮೊದಲನೇ ಹಂತದಲ್ಲಿ ಒಂದು 15 ಜಿಲ್ಲೆಗಳಿಗೆ ಅಂತಲೇ ಹೇಳ್ಬೋದು, ಇನ್ನೊಂದು ಹಂತದಲ್ಲಿ ಇನ್ನೊಂದು 15 ಜಿಲ್ಲೆಗಳಿಗೆ. ಅಂದರೆ ಇವತ್ತು ಸೋಮವಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವತ್ತಿನಿಂದಲೇ ಈ ಒಂದು 16ನೇ ಕಂತಿನ ಜಮಾ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ ಅನ್ನೋಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇವತ್ತು 11 ಗಂಟೆಯಿಂದ ಎಲ್ಲರೂ ಕೂಡ ಹೇಳಿರುವ ಹಾಗೆ, ನಮ್ಮ CM ಅವರು ಹೇಳಿರುವ ಹಾಗೆ ಇವತ್ತು 11 ಗಂಟೆಯಿಂದ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಒಂದು ಹಣ ಬಂದು ನಿಮ್ಮೆಲ್ಲರ ಖಾತೆ ಕೂಡ ತಲುಪಲು ಶುರು ಆಗ್ತದೆ ಅನ್ನುವಂಥ ಮಾಹಿತಿ ಬಂದಿದೆ ಸ್ನೇಹಿತರೆ. ಇವತ್ತು ಸೋಮವಾರ ಅಂತಲೇ ಹೇಳ್ಬೋದು. ಇವತ್ತು ಒಂದು 25 ಲಕ್ಷ, ನಾಳೆ ಮಂಗಳವಾರ, ನಾಳೆ ಒಂದು 25 ಲಕ್ಷ ಜನರಿಗೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಬಂದು ತಲುಪಲಿದೆ ಅನ್ನುವಂಥ ಮಾಹಿತಿ ಬಂದಿದೆ ಸ್ನೇಹಿತರೆ. ಅದರಲ್ಲಿ ಎಸ್ಪೆಷಲಿ ಹಾವೇರಿ, ಹಾಸನ, ಅದರ ಜೊತೆಗೆ ಬೆಳಗಾವಿ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಶಿವಮೊಗ್ಗ, ಕೋಲಾರ, ಮಂಡ್ಯ, ಮೈಸೂರು, ಈ ಒಂದು ಜಿಲ್ಲೆಗಳಿಗೆ ಮೊದಲನೇ ಆದ್ಯತೆಯನ್ನು ಈ ಒಂದು ಮೊದಲನೇ ಹಂತದಲ್ಲಿ ನೀಡಿದ್ದಾರೆ ಸ್ನೇಹಿತರೆ. ಮೊದಲನೇ ಹಂತದಲ್ಲಿ 50 ಲಕ್ಷ ಜನರಿಗೆ, ಎರಡನೇ ಹಂತದಲ್ಲಿ ಇನ್ನು ಉಳಿದಂಥ ಜಿಲ್ಲೆಗಳಿಗೆ, ಇನ್ನು ಉಳಿದಂಥ ಜನರಿಗೆ 50 ಲಕ್ಷ ಜನರಿಗೆ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ 2,000 ರೂಪಾಯಿ ನಿಮ್ಮೆಲ್ಲರ ಖಾತೆಗೂ ಕೂಡ ಜಮಾ ಮಾಡ್ತೀವಿ ಅನ್ನೋಂಥ ಒಂದು ಭರವಸೆ ಬಂದಿದೆ ಸ್ನೇಹಿತರೆ. ಇದು ಮೊದಲನೆಯ ಗೃಹಲಕ್ಷ್ಮಿ ವಿಚಾರವಾಗಿ ಮೊದಲನೇ ಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಎರಡನೇದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಅದು ಏನಪ್ಪ ಅಂದರೆ ಅನ್ನಭಾಗ್ಯ ಯೋಜನೆ ಬಾಕಿ ಇರುವಂಥ ಒಂದು ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ, 4 ಕಂತಿನ ಒಂದು ಅನ್ನಭಾಗ್ಯ ಯೋಜನೆ ಬಾಕಿ ಇರುವಂತಹ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ,
ಅದನ್ನು ಕೂಡ ಇವತ್ತು 11 ಗಂಟೆಯಿಂದಲೇ ಅದು ಕೂಡ ಜಮಾ ಪ್ರಕ್ರಿಯೆ ಪ್ರಾರಂಭವಾಗ್ತದೆ ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿಯಾಗಿ 2,000 ರೂಪಾಯಿ ನಿಖರವಾದ ಬೆಲೆ ಇರುವುದಿಲ್ಲ. ನಿಮ್ಮ ರೇಷನ್ ಕಾರ್ಡ್ನ ಮೆಂಬರ್ಸ್ನ ಅನುಸಾರವಾಗಿ 170 ರೂಪಾಯಿಯನ್ನು ನಿಮ್ಮೆಲ್ಲರ ಖಾತೆಗೆ ಕೂಡ ಬಿಡುಗಡೆ ಮಾಡಲಿದ್ದಾರೆ ಸ್ನೇಹಿತರೆ. ಅದು ಯಾವಾಗಂದರೆ ಕಳೆದ 4 ತಿಂಗಳದ್ದು ಅಂತ ಮಾತ್ರ ಹೇಳ್ಬೋದು ಸ್ನೇಹಿತರೆ. ಅದಾದ ನಂತರ ಈ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಕೇವಲ 5 kg ಅಕ್ಕಿಯನ್ನು ಕೊಟ್ಟಿದ್ದಾರೆ. ಫೆಬ್ರವರಿ ತಿಂಗಳ ಅನ್ನಭಾಗ್ಯ ಹಣ ಬರುವುದಿಲ್ಲ ಸ್ನೇಹಿತರೆ. ಯಾಕೆಂದರೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ಒಟ್ಟಾರೆಯಾಗಿ ಮಾರ್ಚ್ ತಿಂಗಳ 10 kg ಅಕ್ಕಿ, ಅದರ ಜೊತೆಗೆ ಫೆಬ್ರವರಿಯ ಒಂದು ಬಾಕಿ ಇರುವಂಥ 5 kg ಅಕ್ಕಿಯನ್ನು ಸೇರಿಸಿ ಒಟ್ಟಾರೆಯಾಗಿ ಮಾರ್ಚ್ ತಿಂಗಳಲ್ಲಿ 15 kg ಅಕ್ಕಿಯನ್ನು ನಿಮ್ಮೆಲ್ಲರಿಗೂ ಕೂಡ ಒಂದು ರೇಷನ್ ಅಂಗಡಿಯ ಮುಖಾಂತರ ನಿಮಗೆಲ್ಲರಿಗೂ ಕೂಡ ನಮ್ಮ ರಾಜ್ಯ ಸರ್ಕಾರ ತಲುಪಿಸಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದೆ ಯಾವುದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾಗಿ ಹಣ ಬಂದು ನಿಮಗೆ ಖಾತೆಗೆ ತಲುಪೋದಿಲ್ಲ ಅಂತಲೇ ಹೇಳ್ಬೋದು. ಅದರ ಬದಲಾಗಿ ಅವರು ಮೊದಲ ಭರವಸೆ ಕೊಟ್ಟಂಥ ಸಮಯದಲ್ಲಿ 10 kg ಅಕ್ಕಿಯನ್ನು ಕೊಡ್ತೀನಿ ಅಂತ ಹೇಳಿದರು. ಈಗ ಅದೇ ಮಾತಿನಂತೆ ಈಗ 10 kg ಅಕ್ಕಿ ಕೊಡಲು ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಮಾರ್ಚ್ ತಿಂಗಳಲ್ಲಿ ಮಾತ್ರ ನಿಮಗೆ 15 kg ಅಕ್ಕಿ ಬರ್ತದೆ. ನಂತರ ಬರುವಂಥ ತಿಂಗಳು ಏಪ್ರಿಲ್ನಲ್ಲಿ ಯಥಾವತ್ತಾಗಿ ನಿಮ್ಮೆಲ್ಲರ ಖಾತೆಗೆ ಕೂಡ ಎಲ್ಲರಿಗೂ ಕೂಡ ಒಂದು 10 kg ಅಕ್ಕಿ ಬಂದೇ ಬರ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ 2ನೇ ಮೇನ್ ಪಾಯಿಂಟ್ ಆಯಿತು. ಈಗ 3ನೇ ಮೇನ್ ಪಾಯಿಂಟ್ ಏನಪ್ಪ ಅಂದರೆ 7,30,000 ಮಹಿಳೆಯರಿಗೆ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತು ಆಗಿರ್ಬೋದು, 17ನೇ ಕಂತು ಆಗಿರ್ಬೋದು, ಇನ್ನು ಮುಂದೆ ಯಾವುದೇ ರೀತಿಯಾಗಿ ಅವರಿಗೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ ಸ್ನೇಹಿತರೆ. ಅದು ಯಾವ ಕಾರಣಕ್ಕಾಗಿ ಬರುವುದಿಲ್ಲ, ಅದಕ್ಕೆ ಸೊಲ್ಯೂಷನ್ ಏನು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಮೊದಲನೇದಾಗಿ ಯಾಕೆ ಬರ್ತಾ ಇಲ್ಲ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಅದು ಅವರ ಆಧಾರ್ ಸೀಡಿಂಗ್ನಲ್ಲಿರುವಂಥ ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆಧಾರ್ ಸೀಡಿಂಗ್ ಏನಪ್ಪ ಅಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಅಂತ ಕರೀತಾರೆ ಸ್ನೇಹಿತರೆ. ಆ ಒಂದು ಆಧಾರ್ ಸೀಡಿಂಗ್ ಎಲ್ಲರದ್ದು ಕೂಡ ಆ್ಯಕ್ಟಿವ್ ಇರಲೇಬೇಕು. ಆ್ಯಕ್ಟಿವ್ ಇದ್ದರೆ ಮಾತ್ರ ನಿಮಗೆ ಗೌರ್ಮೆಂಟ್ ಸ್ಕೀಮ್ ಲೈಕ್ ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, PM ಕಿಸಾನ್ ಆಗಿರ್ಬೋದು, ಪಿಂಚಣಿ ಹಣ ಆಗಿರ್ಬೋದು, ಯಾವುದೇ ರೀತಿಯಾಗಿ ಗೌರ್ಮೆಂಟ್ ಸ್ಕೀಮ್ಗಳ ಹಣ ಬಂದು ನಿಮ್ಮೆಲ್ಲರ ಖಾತೆಗೂ ಕೂಡ ತಲುಪ್ತಾ ಹೋಗ್ತದೆ ಸ್ನೇಹಿತರೆ. ಅಕಸ್ಮಾತ್ ಅದು ಇನ್ಆ್ಯಕ್ಟಿವ್ ಇದ್ದರೆ ನಿಮಗೆ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಆಗಿರ್ಬೋದು, ಯಾವುದೇ ಸರ್ಕಾರಿ ಯೋಜನೆಗಳ ಹಣ ಬಂದು ತಲುಪೋದಿಲ್ಲ ಅನ್ನುವಂಥ ಮಾಹಿತಿ ಬಂದಿದೆ ಸ್ನೇಹಿತರೆ. ಈಗ ನಾವು ಏನು ಮಾಡಬೇಕು ಅಂತ ನೀವೆಲ್ಲರೂ ಕೂಡ ಕೇಳ್ತಾ ಇರ್ತೀರ. ಏನಿಲ್ಲ ಸ್ನೇಹಿತರೆ, ಸಿಂಪಲ್ ಒಂದು ಸೊಲ್ಯೂಷನ್ ಇದೆ ಅಂತಲೇ ಹೇಳ್ಬೋದು. ಮೊದಲು ನಿಮ್ಮ ಆಧಾರ್ ಸೀಡಿಂಗ್ ಸ್ಟೇಟಸ್ನ ಚೆಕ್ ಮಾಡಿಸಿ, ಅದು ಆ್ಯಕ್ಟಿವ್ ಇದ್ದರೆ ಏನೂ ಕೂಡ ಪ್ರಾಬ್ಲಮ್ ಇಲ್ಲ, ನಿಮಗೆ ಖಂಡಿತವಾಗಿ ಹಣ ಬಂದೇ ಬರ್ತದೆ ಅಂತಲೇ ಹೇಳ್ಬೋದು. ಅಕಸ್ಮಾತ್ ಇನ್ಆ್ಯಕ್ಟಿವ್ ಇದ್ದರೆ ಏನು ಮಾಡಬೇಕು? ಇನ್ಆ್ಯಕ್ಟಿವ್ ಇದ್ದರೆ ನಿಮಗೆ ಯಾವುದೇ ರೀತಿಯಾಗಿ ಹಣ ಬರುವುದಿಲ್ಲ. ಅದನ್ನು ಆ್ಯಕ್ಟಿವ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಏನಾದರೂ ಹಣ ಬರಬೇಕಾದ್ರೆ ಏನು ಮಾಡಬೇಕು? ನಾವು ಆ್ಯಕ್ಟಿವ್ ಮಾಡಬೇಕಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಏನಿಲ್ಲ ಸ್ನೇಹಿತರೆ, ನಿಮ್ಮ ಆಧಾರ್ ಸೀಡಿಂಗ್ ಫಾರ್ಮ್ನ ಒಂದು ಬ್ಯಾಂಕ್ಗೆ ತುಂಬಿಸಿ ಅದನ್ನು ಬ್ಯಾಂಕಿಗೆ, ನಿಮ್ಮ ಯಾವ ಬ್ಯಾಂಕಿಗೆ ಏನು ಆ್ಯಕ್ಟಿವ್ ಆಗಿರ್ತದಲ್ವ ಸ್ನೇಹಿತರೆ, ಆ ಒಂದು KVG ಆಗಿರ್ಬೋದು, ಯಾವುದೇ ಬ್ಯಾಂಕ್ ಆಗಿರ್ಬೋದು, ಕೆನರಾ ಆಗಿರ್ಬೋದು, ಸ್ಟೇಟ್ ಬ್ಯಾಂಕ್ ಆಗಿರ್ಬೋದು, HDFC ಆಗಿರ್ಬೋದು, ಯಾವುದೇ ICICI ಆಗಿರ್ಬೋದು, ಯಾವುದೇ ಬ್ಯಾಂಕ್ ಆಗಿರ್ಬೋದು ಸ್ನೇಹಿತರೆ, ಆ ಒಂದು ಬ್ಯಾಂಕಿಗೆ ಹೋಗಿ ನಿಮ್ಮ ಆಧಾರ್ ಸೀಡಿಂಗ್ನ ಫಾರ್ಮ್ನ ತುಂಬಿ ಒಂದು ಆಧಾರ್ ಕಾರ್ಡ್ ಜೆರಾಕ್ಸನ್ನು ಅವರಿಗೆ ಕೊಟ್ಟರೆ ಸಾಕು ಸ್ನೇಹಿತರೆ, ನಿಮ್ಮ ಅಕೌಂಟ್ಗೆ ಅದು ಆಧಾರ್ ಸೀಡಿಂಗ್ ಆಗಿ ಆಗ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಷ್ಟೇ ಒಂದು ಸಿಂಪಲ್ ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಅದಕ್ಕೆ ಒಂದು ಸಿಂಪಲ್ ಆಗಿರುವಂಥ ಸೊಲ್ಯೂಷನ್ ಕೂಡ ಇದೇ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಸಿಕ್ತು ಅಂತ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ಒಟ್ಟಾರೆಯಾಗಿ 3 ಒಂದು ಟಾಪಿಕ್ಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಯಾವಾಗ ಬಂದು ತಲುಪ್ತದೆ, ಅದರ ಜೊತೆಗೆ ಅನ್ನಭಾಗ್ಯಕ್ಕೆ ಸಂಬಂಧಿಸಿದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು, ಅದರ ಜೊತೆಗೆ ಆಧಾರ್ ಸೀಡಿಂಗ್ನಲ್ಲಿರುವಂಥ ಪ್ರಾಬ್ಲಮ್ ಆಗಿರ್ಬೋದು. ಈ 3 ಟಾಪಿಕ್ಗಳ ಬಗ್ಗೆ ಎಲ್ಲರಿಗೂ ಕೂಡ ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.